ಕಾಮನ್ ಆಗಿ ಕೇಳ್ತಾರೆ ಕ್ವಶನ್ಸ್. ಓಕೆ, ಸೊ ಲೆಟ್ಸ್ ಸಾಲ್ವ್ ದಿಸ್ ಮೈ ಡಿಯರ್ ಸ್ಟೂಡೆಂಟ್. ಆನ್ಲೈನ್ ದಲ್ಲಿ ಯೂಟ್ಯೂಬ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ, ಬೇಕಾದ್ರೆ ಅಲ್ಲಿ ನೋಡಬಹುದು. ಬಿಕಾಸ್ ಏನು ಗೊತ್ತಲ್ಲ ನಿಮಗೆ, ಪ್ರತಿ 10 ಕ್ಲಾಸ್ ಆದ್ಮೇಲೆ 11ನೇ ಕ್ಲಾಸ್ ನ ಯೂಟ್ಯೂಬ್ ತಗೋತೀನಿ. ಸೊ ಅದಕ್ಕೆ ಪಾಪ ಯೂಟ್ಯೂಬ್ ಸ್ಟೂಡೆಂಟ್ಸ್ ಹೋದಾರೆ. ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ, ಜಾಯಿನ್ ಆಗಿಲ್ಲ, ಟೈಮ್ ವೇಟ್ ಮಾಡಕ್ ಹೋಗ್ಬೇಡ್ರಿಪ್ಪ, ವೇಸ್ಟ್ ಮಾಡಕ್ ಹೋಗ್ಬೇಡಿ ಟೈಮ್. ಇಲ್ಲಿ ಏನ್ ಕಲಿಸ್ತೀವಿ ಅದು ನೆಕ್ಸ್ಟ್ ಲೆವೆಲ್ ಇದೆ. ಹುಡುಗರಿಗಂತೂ 100ಕ್ಕೆ 100 ನಾವು ಮಾಡ್ಕೊಡ್ತಾ ಇದ್ದೀನಿ, ಇಷ್ಟಂತೂ ಗ್ಯಾರಂಟಿ ಕೊಡ್ತೇನೆ. ಆಮೇಲೆ ಹೇಳ್ರಿ ನೀವು ಎಕ್ಸಾಮಿಗೆ ಬರಲಿಲ್ಲ ಅಂದ್ರೆ ನಾ ಹೇಳಿದಿಲ್ಲ, ಅದಕ್ಕೆ ದಯವಿಟ್ಟು ಜಾಯ್ನ್ ಆಗ್ರಿ. ಸೊ ಗುಡ್, ನೋಡಿ ಇಲ್ಲಿ ಇದು ಕ್ವಶನ್ ಇದೆ. ಈಗ ಇಫ್ ಯು ಕ್ಯಾನ್ ಸಿ ದಿಸ್ ಮೀನ್ಸ್ ವಿ ಕ್ಯಾನ್ ಸಾಲ್ವ್. ಇದು 2020 ದಲ್ಲಿ ಕೇಳಿದ ಕ್ವಶನ್. ಅಂದ್ರೆ 2020 ದಲ್ಲಿ 20 ಅಲ್ಲ, ಅದಕ್ಕಿಂತ ಮುಂಚೆದ್ದು 2019 ದಲ್ಲಿ ಇತ್ತದು. ಅದಕ್ಕೆ ಕ್ಲಿಯರ್ ಇಲ್ಲ, ಅದು ಇರ್ಲಿ. I will solve this one. Vigneshwara Trading Company, Sun Limited, Akash Company, Bright Company, Krishna, ಇವೆಲ್ಲ ಬ್ಯಾಕ್ ಟು ಬ್ಯಾಕ್ ಸಮಾನ. ಬಿಕಾಸ್ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದಾವೆ, ನಿಮ್ಗೆ ಮ್ಯಾಕ್ಸಿಮಮ್ ಗೊತ್ತಿದೆ ಇದರಲ್ಲಿ. ಆದ್ರೂ ಯಾರಿಗೆಲ್ಲ ಗೊತ್ತಿಲ್ಲಲ್ಲ, ಡೆಫಿನೆಟ್ಲಿ ಗೈಸ್ ಐ ಆಮ್ ಹಿಯರ್ ಟು ಸಾಲ್ವ್. ಆಲ್ ರೈಟ್, ಚಲೋ ಬಚ್ಚೋ, ಲೆಟ್ಸ್ ಡೂ ದಿಸ್ ನೌ. ವಿಘ್ನೇಶ್ವರ ಟ್ರೇಡಿಂಗ್ ಕಂಪನಿ issued ಎಷ್ಟಪ್ಪ 10,000 ordinary shares of 100 each at a premium of 10 per share ಇದೆ. at a premium of 10 per share ಇದೆ. ಒಂದು ಪ್ರೀಮಿಯಂ ಇದೆ ಇಲ್ಲಿ ಪ್ರಾಬ್ಲಮ್ದು, ಮತ್ತೆ ಫೇಸ್ ವ್ಯಾಲ್ಯೂ ಇದೆ 100 rupees. ಆಲ್ ರೈಟ್, ಚಲೋ ಫೈನ್. ಈಗ ದ ಅಮೌಂಟ್ ಪೇಬಲ್ ಈಸ್ ಆಸ್ ಫಾಲೋಸ್. ಅಪ್ಲಿಕೇಶನ್ ಮ್ಯಾಕ್ 20 ಇದೆ, ಅಲಾಟ್ಮೆಂಟ್ ಮ್ಯಾಕ್ 40 ಇದೆ, ಫಸ್ಟ್ ಕಾಲ್ ಮ್ಯಾಕ್ 50 ಇದೆ. ಆಲ್ ದಿ ಶೇರ್ಸ್ ಆರ್ ಸಬ್ಸ್ಕ್ರೈಬ್ ಅಂಡ್ ಮನಿ ರಿಸೀವ್ಡ್ ಎಕ್ಸೆಪ್ಟ್ ದ ಫಸ್ಟ್ ಅಂಡ್ ಫೈನಲ್ ಕಾಲ್ 500 ಶೇರ್ಸ್. ನೋಡಿ ಸಿಂಪಲ್ ಆಗಿದೆ. ಈಗ ಸ್ಪೆಷಲಿ ಅಪ್ಲಿಕೇಶನ್ ದವ್ರು ಇದ್ದವರಂತೂ ಈಸಿಲಿ ಸಾಲ್ವ್ ಮಾಡ್ತಾರೆ, ಹೌದಲ್ಲ? ಯು ಕ್ಯಾನ್ ಸಾಲ್ವ್ ದಟ್ ನೋ. ಯೂಟ್ಯೂಬ್ ಅವ್ರಿಗೆ ಡೆಫಿನೆಟ್ಲಿ ಅವ್ರಿಗೂ ನಾನು ಇಲ್ಲಿ ಕಲಿಸ್ಲಿಕ್ಕೆ ಬಂದಿದ್ದೇನೆ. ಲೆಟ್ಸ್ ಅವ್ರಿಗೂ ಸ್ವಲ್ಪ ಕಲಿಸ್ಲಿಕ್ಕೆ ಹೆಲ್ಪ್ ಮಾಡೋಣ. ನೋಡಿ, ಡೈರೆಕ್ಟ್ ಫಾರ್ಫಿಟ್ ಶೇರ್ಸ್ ಅಂಡ್ 80 per share, ಪಾಸ್ ಜಿಲೆಂಡ್ರಿ, ಇಷ್ಟ ಕೇಳ್ದ ಕ್ವಶನ್ ಅವರು. ಯು ವಿಲ್ ಗೆಟ್ ದಿಸ್ ಮಚ್ ಓನ್ಲಿ. ನೋಡಿ ನೆಕ್ಸ್ಟ್ ಏನ್ ಪೈಲೆ, ಅದು ಕೂಡ ಅಷ್ಟೇ ಇದೆ. ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಅದು ಸೇಮ್ ಇದೆ. ನೆಕ್ಸ್ಟ್ ನೋಡಿ, ಅದು ಸೇಮ್ ಇದೆ. ಅಂದ್ರೆ ನಿಮಗೆ ಪ್ರೀಮಿಯಂ ಬಿಟ್ಟು ಬೇರೆ ಕ್ವಶನ್ ಕೇಳಂಗೇ ಇಲ್ಲ. ಹಾಗಿದ್ರೆ ನಾವು ಬೇರೆ ಕ್ವಶನ್ ಮ್ಯಾಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಬಿಕಾಸ್ ಇಲ್ಲಿ ನೋಡ್ರಿ, ಯಾವ್ದ್ರಿ ರೀಸೆಂಟ್ ಆಗಿ ಆಗಿದ್ದು ಇಲ್ಲಿ ಏನ್ ಕಾಣ್ತಿದೆ, 100 ಈಚ್ ಪ್ರೀಮಿಯಂ 10 per share ಇದೆ, ಹೌದಲ್ಲ? ಈಗ ಒಂದ್ ಕ್ವಶನ್ ನೀವು ಬಂತಪ್ಪ ಅಂದ್ರೆ ಅದನ್ನೇ ಮ್ಯಾಗ ನಾವು ಎಲ್ಲ ಸಾಲ್ವ್ ಮಾಡ್ಬೋದಲ್ಲ, ಅಂತದೇನು ಡಿಫಿಕಲ್ಟ್ ಇಲ್ಲ. ಬಿಕಾಸ್ ನೆಕ್ಸ್ಟ್ ನಾವು ಟಾಪಿಕ್ ತಗೋಬಹುದಲ್ಲ. ಈಗ ಈ ಟಾಪಿಕ್ ಮ್ಯಾಗೆ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಆಗಿದೆ. ಡಿಬೆಂಚರ್ಸ್ ತಗೋಬೇಕು, ಈಗ ನಾವು ರಿಡಮ್ಷನ್ಸ್ ಕಲಿಸಬೇಕು. ಸೊ ವಿ ಹ್ಯಾವ್ ಸೋ ಮೆನಿ ಥಿಂಗ್ಸ್. ಲೆಟ್ಸ್ ಡೂ ದಿಸ್ ಮೈ ಡಿಯರ್ ಸ್ಟೂಡೆಂಟ್. ಈಗ ಒನ್ ಬೈ ಒನ್ ಸಾಲ್ವ್ ಮಾಡ್ಕೊಂತ ಹೋಗಿ. ಇವತ್ತು ಈ ಟಾಪಿಕ್ ನಾ ಮುಗಿಸ್ಲಿಕ್ಕೆ ಅಂದ್ರೆ ಇಶ್ಯೂ ಆಫ್ ಶೇರ್ಸ್ ನಾ ಮುಗಿಸ್ತೇನೆ, ಹೌದಲ್ಲ? ಏನ್ ಇನ್ನೊಂದು ಪ್ರಾಬ್ಲಮ್ ಬೇಕೋ ಏನು ಸಾಕು ಹೇಳ್ರಿಪ್ಪ? ಟೆಲ್ ಮಿ ಗೈಸ್, ಯು ವಾಂಟ್ ಮಿ ಟು ಸಾಲ್ವ್ ಸಮ್ ಮೋರ್ ಪ್ರಾಬ್ಲಮ್ಸ್ ಆರ್ ಇನಫ್? ಸಾಕ್ರಿ ಸರ್, ಹೌದಲ್ಲ? ಬಿಕಾಸ್ ಈಗ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಎಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ. ನಾನು ನಿಮ್ಗೆ ವಾಟ್ಸಪ್ ಮಾಡಿದ್ದೀನಿ ಇದನ್ನ, ರೈಟ್? ಐ ಹ್ಯಾವ್ ಸೆಂಡ್ ಯು ಗೈಸ್. ಸೊ ಉಳಿದಿದ್ದು ರಿಮೈನಿಂಗ್ ಮಾಡ್ರಿ. ಎಷ್ಟಾಗ್ತವೆ ಅಷ್ಟು ಮಾಡೋಣ. ಈಗ ನನ್ನೊಂದು ಪ್ಲಾನ್ ಇದೆ ಎಲ್ಲ ಮುಗಿಸ್ಲಿಕ್ಕೆ, ಬಟ್ ಏನಾಗುತ್ತೆ, ನೀವು ಬರ್ಕೋಬೇಕಲ್ಲ ಅಲ್ಲೇ. ಸೊ ಅಲ್ಲೇ ಸ್ವಲ್ಪ ಸಮಸ್ಯೆ ಆಗುತ್ತೆ. ಸೊ ಗೈಸ್, ಲೆಟ್ಸ್ ಡೂ ದಿಸ್. ನೋಡ್ರಿ, ವಿಘ್ನೇಶ್ವರ ಟ್ರೇಡಿಂಗ್ ಕಂಪನಿ, ಇದು ಪ್ರೀವಿಯಸ್ 2018 ಕ್ವಶನ್ ಪಡೆದು ಇಶ್ಯೂ 10,000 ordinary shares, 10,000 ordinary shares of 100 each at a premium of 10 per share. The amount payable is as follows. Application 20 ಇದೆ, allotment 40 ಇದೆ, first and final call 50 ಇದೆ. All the shares were subscribed and money duly received except first and final call 500 shares. So guys, let's start my dear student. ಈಗ ನೋಡ್ರಿ, ಕಂಪ್ಯೂಟರ್ ಸೈನ್ಸ್ ನ ಕ್ಲಾಸಸ್ ಅವ್ರ ಮೇಡಮ್ ತಗೋತಾ ಇದ್ದಾರೆ. ಐ ಡೋಂಟ್ ನೋ ವೈ ಯು ಗೈಸ್ ಆರ್ ನಾಟ್ ಜಾಯ್ನಿಂಗ್ ದೇರ್. ಕಂಪ್ಯೂಟರ್ ಸೈನ್ಸ್ ಶಿ ಇಸ್ ಟೀಚಿಂಗ್ ಇನ್ ಡಿಟೇಲ್, ಹೌದಲ್ಲಮ್ಮ ಅಪೂರ್ವ? ಎಸ್ ಸರ್. ಅವರು ಹಾ ಸರ್. ಪೂಜಾ, ನಿನ್ಗೆ ಕನ್ನಡ ಕ್ಲಾಸನ್ನ? ಪೂಜಾ ರೋನದ್, ವೈ ಯು ಆರ್ ಅಬ್ಸೆಂಟ್? ಹಿಂಗ್ ಮಾಡಿದ ಹಂಗಿಲ್ಲ ನೋಡ್ರಿ, ಮತ್ತೆ ಕಂಪ್ಯೂಟರ್ ಸೈನ್ಸ್ ಸ್ಕೋರ್ ಆಗಿಲ್ಲ, ಫೇಲ್ ಆಗ್ತೀರಿ ನೀವು. ಡೋಂಟ್ ಡೂ ದ್ಯಾಟ್. ನೋಡ್ರಿ, ವಿಘ್ನೇಶ್ವರ ಟ್ರೇಡಿಂಗ್ ಕಂಪನಿ, ಹೌದಲ್ಲ?
ಟ್ರೇಡಿಂಗ್ ಕಂಪನಿ. ಜರ್ನಲ್ ಎಂಟ್ರೀಸ್ ಹೌದಲ್ಲ, ಜರ್ನಲ್ ಎಂಟ್ರೀಸ್ ಸ್ವಲ್ಪ ಬೇಗ ಬೇಗ ಆಗಲಿ ಗೈಸ್. ಜರ್ನಲ್ ಎಂಟ್ರೀಸ್ ಬರ್ದ್ರಿ ಬಚ್ಚೋ, ಬರ್ದ್ರಿ. ಸೊ ಗೈಸ್ ನಿಮ್ಗೆ ಗೊತ್ತಲ್ಲ ಜರ್ನಲ್ ಎಂಟ್ರೀಸ್ ಬರ್ತಾವೆ. ಡೇಟ್, particulars, ledger folio, debit and credit. Date, particulars, ledger folio, debit and credit. Okay. ಬರ್ದ್ರಿ ಕಾಲಮ್ಸ್ ಹಾಕಿ ಟೈಮ್ ಆಗ್ತಾ ಇದೆ ಮೈ ಡಿಯರ್ ಸ್ಟೂಡೆಂಟ್. 6:30 ಸ್ಟಾರ್ಟ್ ಆಗಿದೆ, ಅಂದ್ರೆ 7:30 ನನಗೆ ಮತ್ತೆ ಎಕನಾಮಿಕ್ಸ್ ಕ್ಲಾಸ್ ಬರೀತೆ ಕನ್ನಡ ಮೀಡಿಯಂದವ್ರಿಗೆ. ದಯವಿಟ್ಟು ಫಸ್ಟ್ ಏನಾಗುತ್ರಿಪ್ಪ, ಬ್ಯಾಂಕ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಹೌದಲ್ಲ, ಬ್ಯಾಂಕ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ರೈಟ್? ಬಚ್ಚೋ ಟೆಲ್ ಮಿ ಹೌ ಮೆನಿ ಶೇರ್ಸ್ ಬಚ್ಚೋ? ಕೇಳ್ರಿಲೆ, ಸ್ವಲ್ಪ ಕೇಳ್ರಿಪ್ಪ ಇಲ್ಲಿ. 1 ಸೆಕೆಂಡ್, ಅಲ್ಲಿ ರೇಸ್ ಆಲ್ ದೀಸ್ ನಾವು ಒನ್ ಬೈ ಒನ್ ಸಾಲ್ವ್ ಮಾಡ್ಕೊಂತ ಹೋಗೋಣ. ಇಲ್ಲಿ ನೋಡಿ ವೆರಿ ಸಿಂಪಲ್ ಆಗಿದೆ. ಏನಪ್ಪಾ, 10,000 shares at 20 each. 10,000 shares at 20 each, right? Being application money is received. ಇದು ಪ್ರೀವಿಯಸ್ ಕ್ವಶನ್ ಕೇಳಿದ್ದು, ಇದನ್ನ ಈ ರೀತಿನ ಸಾಲ್ವ್ ಮಾಡಬೇಕಾಗುತ್ತೆ ಮೈ ಡಿಯರ್ ಸ್ಟೂಡೆಂಟ್. ನೆನಪಿಟ್ಕೊಡ್ರಿ, these are the question they have raised in the previous year. Okay, so bank account debited to equity share application account. ಏನಪ್ಪಾ 10,000 shares ಇದಾವೆ, 10,000 shares at the rate of 20 each. ಎಷ್ಟಾಗುತ್ತೆ? 10,000 shares at the rate of 20 each. ಎಷ್ಟಾಗುತ್ತಪ್ಪ ಅದು? How much? How much ಬಚ್ಚೋ? 2 lakh. ಬರ್ದ್ರಿ, ಫಸ್ಟ್ ಎಂಟ್ರಿ ಬರ್ದ್ರಿ. ನೆಕ್ಸ್ಟ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ being application money transferred to ಎಲ್ಲಪ್ಪ ಶೇರ್ ಕ್ಯಾಪಿಟಲ್. ಸೇಮ್ ಬಚ್ಚು, ಜಾಸ್ತಿ ಇಲ್ಲ ಕಡಿಮೆ ಇಲ್ಲ, ಸಿಂಪಲ್ ಆಗಿದೆ. ಪ್ರಾಬ್ಲಮ್ ಕೂಡ ಸಿಂಪಲ್ ಇದೆ, ಪ್ಲೀಸ್ ಫೋಕಸ್ ಮಾಡಪ್ಪ. ಬರ್ದ್ರಿ, ಡನ್. ಇವಾಗ ನೆಕ್ಸ್ಟ್ ಏನಪ್ಪಾ, ಥರ್ಡ್ ಎಂಟ್ರಿ. ಥರ್ಡ್ ಎಂಟ್ರಿ ಏನಾಗುತ್ತೆ ಇಲ್ಲಿ ನೋಡಿ ಮೈ ಡಿಯರ್ ಸ್ಟೂಡೆಂಟ್. ಥರ್ಡ್ ಎಂಟ್ರಿ ಪ್ರೀಮಿಯಂ ಆಗಿದೆ. ಪ್ರೀಮಿಯಂ ಆಗಿದೆ. ಪ್ರೀಮಿಯಂ ಅಂದ್ರೆ ಏನಪ್ಪಾ, ಇದು 40 ಏನಿದೆಯಲ್ಲ, 40 ದಲ್ಲಿ 10 ರೂಪೀಸ್ ಕೊಡ್ಸಿದ್ದಾರೆ, ಅಂದ್ರೆ 30 ಪ್ಲಸ್ 10 40 ಆಗುತ್ತೆ, ರೈಟ್? 30 ಪ್ಲಸ್ 10 ಎಷ್ಟಾಗುತ್ತೆ? 40 ಆಗುತ್ತೆ. ಇದರ ಅರ್ಥ ಏನ್ ಗೊತ್ತಾ, ಪ್ರೀಮಿಯಂ ಕೂಡಿಸಿ ನಾವು ತಗೋತಾ ಇದ್ದೀವಿ. ವಿ ಆರ್ ರಿಸೀವಿಂಗ್ ಇನ್ಕ್ಲೂಡಿಂಗ್ ಪ್ರೀಮಿಯಂ, ಹೌದು ಇಲ್ಲ? ಸೊ ನಾನು ನಿಮ್ಗೆ ನಿನ್ನೆ ಹೇಳಿದ್ದೇನೆ ಏನ್ರಿಪ್ಪ, ಇಕ್ವಿಟಿ ಶೇರ್ allotment account debited, right, to equity share capital account to security premium account. ಈಗ ನೋಡಿ ವೆರಿ ಸಿಂಪಲ್ ಆಗಿದೆ. 10,000 shares at the rate of 40 each, ಹೌದಿಲ್ಲ? 10,000 shares at the rate of 40 each. ಸೊ ಎಷ್ಟಾಗುತ್ತೆ ಇದು? 4 lakh ಆಗುತ್ತೆ. 4 lakh ಆಗುತ್ತೆ. ಅದೇ ರೀತಿ ಇದರಲ್ಲಿ 10,000 at the rate of 30 ಆಗುತ್ತಲ್ಲ ಇದು. This will be your 30, right? ಎಷ್ಟಾಗುತ್ತಪ್ಪ ಇದು? 3 lakh ಆಗುತ್ತೆ.
ಇದು ಲಾಸ್ಟ್ ಏನಾಗುತ್ತೆ ಪ್ರೀಮಿಯಂ 1 1 lakh. lakh rupees ಆಗುತ್ತೆ. ಅರ್ಥ ಆಗಿದೆ ಇಲ್ಲಿ ತನಕ? ಅಂಡರ್ಸ್ಟೂಡ್ ಬಚ್ಚೋ? ಹೇಳ್ರಿಪ್ಪ, Yes, sir. ಡೌಟ್ಸ್ ಇಲ್ಲ? No, sir. ನೋ ಡೌಟ್ಸ್? ಅಕ್ಕ ಸ್ವಲ್ಪ ಡೋರ್ ಮುಂದೋಗೋಣ. ಈಗ ನೆಕ್ಸ್ಟ್ ಏನಪ್ಪಾ ಇದರಲ್ಲಿ? ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟ್. ಬಿಕಾಸ್ ಹಣ ಬರ್ತಾ ಇದೆ, ವಿ ಆರ್ ರಿಸೀವಿಂಗ್ ದ ಮನಿ, ರೈಟ್? ವಿ ಆರ್ ರಿಸೀವಿಂಗ್ ದ ಮನಿ. ಸೊ ಬಚ್ಚೋ ಫೋರ್ತ್ ಎಂಟ್ರಿ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್. ಒಂದು ನಿಮಿಷ. ಸಾರಿ, ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತಲ್ಲೇ. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು equity share allotment account, being allotment money received full amount 4 lakh rupees ರಿಸೀವ್ ಆಗಿದೆ. ಬರೆದ್ರಿ ಬಚ್ಚೋ? ಅಂಡರ್ಸ್ಟೂಡ್? ಅಡ್ಜಸ್ಟ್ಮೆಂಟ್ ಏನು ಇಲ್ಲ ಇದ್ರಾಗ. ವಿ ಡೋಂಟ್ ಹ್ಯಾವ್ ಎನಿ ಅಡ್ಜಸ್ಟ್ಮೆಂಟ್ ಹಿಯರ್. ಹಾ, ಅಡ್ಜಸ್ಟ್ಮೆಂಟ್ ಇದೆ, ಆದ್ರೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಐತೆ ನೋಡ್ರಿ, ಇಲ್ಲಿಗಿದೆ ಆನ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಡೆಫಿನೆಟ್ಲಿ ಅದನ್ನ ಸಾಲ್ವ್ ಮಾಡೋಣ. ಈಗ ಫಿಫ್ತ್ ಎಂಟ್ರಿ ನೋಡ್ರಿಪ್ಪ, ಏನು? ಇಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಈಸ್ ಡೆಬಿಟೆಡ್. ಇಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಅಕೌಂಟ್ ಡೆಬಿಟೆಡ್ ಟು equity share capital account, being first and final call money is due on how many shares bachcho? 10,000 shares at the rate of ಎಷ್ಟಾಗುತ್ತಪ್ಪ ಅದು? ಎಷ್ಟಿದೆ ರೀ ಕೇಳಿರಲಿ? 50 ಐತಲ್ಲ? 50 ಇದೆ. ಲೆಟ್ಸ್ ಡೂ ದಿಸ್. 50 ಈಚ್ ಎಷ್ಟಾಗುತ್ತೆ? 5 lakh. ಬರದ್ರಿ? ಓಕೆ, ಇಲ್ಲಿ ನರೇಶ್ ಮಾಡ್ಬೇಕಲ್ಲ, ಇದು ಬೀಯಿಂಗ್ ಅಲಾಟ್ಮೆಂಟ್ ಮನಿ ಡ್ಯೂ ಆನ್ 10,000 shares at 40 each, including premium. ಬರೆದ್ರಿ ಬಚ್ಚೋ? ನೆಕ್ಸ್ಟ್ ಯಾವ್ದು ಎಂಟ್ರಿ ಗೊತ್ತಲ್ಲ ನಿಮಗೆ? 6th ಎಂಟ್ರಿ ಏನಾಗುತ್ತೆ? ಬ್ಯಾಂಕ್ ಅಕೌಂಟ್ ಈಸ್ ಡೆಬಿಟೆಡ್. ಬ್ಯಾಂಕ್ Equity share first and final call. ಇಕ್ವಿಟಿ ಶೇರ್. ಹಾನಪ್ಪ, ವೆರಿ ಗುಡ್. ಇಕ್ವಿಟಿ ಶೇರ್ First and final call. ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್, being first and final call money received on ಕೇಳಿರಲಿ 10,000 ಇತ್ತು, ಆದ್ರೆ ಮೈನಸ್ ಮಾಡ್ತಾ ಇದೀವಿ ಬಿಕಾಸ್ 500 ಶೇರ್ ಅಮೌಂಟ್ ಬರ್ತಾ ಇಲ್ಲ. ವಿ ಆರ್ ನಾಟ್ ರಿಸೀವಿಂಗ್ 500 ಶೇರ್ಸ್. ಅಂದ್ರೆ 500 ಎಷ್ಟಾಗುತ್ತೆ? 9,500 ಶೇರ್ಸ್ at 50 each. ಎಷ್ಟಾಗುತ್ತಪ್ಪ ಅದು ಹೇಳ್ರಿ? ಎಷ್ಟಾಗುತ್ತೆ? 4,75,000. ಅಂಡರ್ಸ್ಟೂಡ್ ಬಚ್ಚೋ? ಅರ್ಥ ಆಗಿದೆ? Yes, sir. ಮುಂದೋಗೋಣ. ಈಗ ನೋಡಿ, Yes, sir. ಪ್ರಾಬ್ಲಮ್ ದ ಮೇನ್ ಪಾರ್ಟ್ ಆಯ್ತು. ಒನ್ ಮೋರ್ ಮೇನ್ ಪಾರ್ಟ್ ಇದೆ, ಅದು ಏನಪ್ಪಾ ಅಂದ್ರೆ ಫಾರ್ ಫೀಚರ್. ಈಗ ಫಾರ್ ಫೀಚರ್ ಮಾಡುವಾಗ ಏನ್ ಮಾಡ್ತೇವೆ ನಾವು? ಎಷ್ಟು ಶೇರ್ ಅಮೌಂಟ್ ಬಂದಿಲ್ಲ ನಮ್ಮ ಹತ್ರ, ದಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಇಲ್ಲಿ ಪ್ರಾಬ್ಲಮ್ ದಲ್ಲಿ ಅವ್ರು ಹೇಳ್ತಾ ಇದ್ದಾರೆ 500 ಶೇರ್ದು. ಸೊ ಫಾರ್ ಫೀಚರ್ ಕೂಡ ಏನಾಗುತ್ತೆ ಬಚ್ಚೋ? 500 ಶೇರ್ದ ಆಗುತ್ತೆ. 500 ಶೇರ್ದ ಆಗುತ್ತೆ. ವಾಟ್ ಈಸ್ ದ ಫೇಸ್ ವ್ಯಾಲ್ಯೂ? ಫೇಸ್ ವ್ಯಾಲ್ಯೂ ತಗೊಳ್ಳಿ 100. ವೆರಿ ವೆರಿ ಸಿಂಪಲ್ ಆಗಿದೆ. ಸೊ 100 ಇದೆ ಫೇಸ್ ವ್ಯಾಲ್ಯೂ, ಪರವಾಗಿಲ್ಲ, ಹೌದಲ್ಲಪ್ಪ?
ಸೊ ಈಗ ಏನಾಗುತ್ತೆ 50,000 rupees ನಮಗೆ ಬರಬೇಕಾಗಿತ್ತು. ಕರೆಕ್ಟ್? 50,000 rupees ನಮಗೆ ಬರಬೇಕಾಗಿತ್ತು. ಈಗ 50,000 ದಲ್ಲಿ ಅವರು ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಹೌದಲ್ಲ? ಅಪ್ಲಿಕೇಶನ್ ಎಷ್ಟಿದೆ ಹೇಳ್ರಿ? ಅಪ್ಲಿಕೇಶನ್ ಎಷ್ಟಿದೆ? 20 ಇದೆ. ಅಲಾಟ್ಮೆಂಟ್ ಅಲ್ಲಿ 30 ತಗೋಬೇಕಲ್ಲ ನಾವು, ಹೌದಲ್ಲ? ಅಪ್ಲಿಕೇಶನ್ ದೇ ಆರ್ ಪೇ 20. ಅಲಾಟ್ಮೆಂಟ್ ಅಲ್ಲಿ 30 ಪೇ ಮಾಡಿದ್ದಾರೆ, ಹೌದಲ್ಲಪ್ಪ? ಸೊ ಬಚ್ಚೋ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಅವರು 50 rupees ಕೊಟ್ಟಿಲ್ಲ. ಹಾಗಿದ್ದರೆ ಬರಬೇಕಾಗಿತ್ತು ಇಷ್ಟು ಅಮೌಂಟ್ ಎಷ್ಟು ಬಂದಿದೆ? 20 + 30 ಎಷ್ಟಾಗುತ್ತೆ? 20 + 30 50 ಆಗುತ್ತೆ. 20 + 30 50 ಆಗುತ್ತೆ. ಇಂಟು 500 ಎಷ್ಟಾಗುತ್ತಪ್ಪ ಇದು? 25,000. ಅದೇ ರೀತಿ ಬರಬೇಕಾಗಿದ್ದ ಅಮೌಂಟ್ ಎಷ್ಟು ನಿಮ್ದು? ಬರಬೇಕಾಗಿದ್ದ ಅಮೌಂಟ್ 50,000, ಹೌದಲ್ಲ? 50,000 ಬರಬೇಕಾಗಿತ್ತು. ಆದರೆ ಅಮೌಂಟ್ ಬಂದಿದೆ ಎಷ್ಟಪ್ಪ ಇಲ್ಲಿ? 25. ಬರ್ಲಾರ್ದ ಅಮೌಂಟ್ 25. ಸೊ ವೆರಿ ಸಿಂಪಲ್ ಆಗಿದೆ. ಲೆಟ್ಸ್ ಡೂ ದಿಸ್ ನೌ. ಸಾಲ್ವ್ ಮಾಡಿಪ್ಪ. ಏನ್ರಿ? ಸೆವೆಂತ್ ಐಟಮ್ ಏನಾಗುತ್ತೆ ಗೊತ್ತಲ್ಲ ನಿಮ್ಗೆ? ಹೇಳಿಪ್ಪ, ವಾಟ್ ಈಸ್ ದ ಸೆವೆಂತ್ ಐಟಮ್ ಬಚ್ಚು? ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. Account is debited, right? Equity share capital account is debited. How many shares बच्चों? 500 shares at the rate of 100. ಎಷ್ಟಾಗುತ್ತೆ? 50,000 ಆಗುತ್ತೆ. ಓಕೆನಾ? 50,000 ಇದರಲ್ಲಿ 2 equity share ಅಲ್ಲ, share forfeiture account. Okay, 2 equity share first and final call account. ಅಂದ್ರೆ ವೆರಿ ಸಿಂಪಲ್ ಆಗಿದೆ. 500 ರೂಪಾಯಿದಲ್ಲಿ ಅವರು 50 ರೂಪಾಯಿ ಕೊಟ್ಟಿದ್ದಾರೆ. ಎಷ್ಟಾಗುತ್ತೆ? 25,000 ರೂಪಾಯಿ ಆಗುತ್ತೆ. 25,000 rupees ಆಗುತ್ತೆ. ಅದೇ ರೀತಿ ಬರ್ಲಾರ್ದ ಅಮೌಂಟ್ ಎಷ್ಟಪ್ಪ? 25,000. ಹೆಂಗ್ರಿ ಸರ್? ನೋಡಿಪ್ಪ, 500 ಶೇರ್ದ ಅಮೌಂಟ್ at the rate of 50 was due, right? So bachcho, being how many shares bachcho? 500 shares are forfeited for non-payment of first and final call money. ಬರ್ದ್ರಿ ಬಚ್ಚೋ? ಯಾರಿಗೆ ಅರ್ಥ ಆಗಿಲ್ಲ ಹೇಳ್ರಿ ನೋಡೋಣ. ಟೆಲ್ ಮಿ ಹೂ ಇಸ್ ನಾಟ್ ಅಂಡರ್ಸ್ಟುಡ್ ಹಿಯರ್. ಬೇಗ ಹೇಳ್ರಿ. ಕ್ಲಿಯರ್ ಆಗಿದೆ? ಅಂಡರ್ಸ್ಟುಡ್? Yes sir. ಎಲ್ರಿಗೆ? Yes sir. ಚಲೋ, ಈಗ ಈ ಶೇರ್ಸ್ ಅನ್ನ ಇವ್ರು ಏನ್ ಮಾಡ್ತಾ ಇದಾರೆ ಬಚ್ಚೋ? ರೀಶು ಮಾಡ್ತಾ ಇದಾರೆ, ಹೌದಲ್ಲ? ಈ ಶೇರ್ಸ್ ಅನ್ನ ಇವರು ರೀಶು ಮಾಡ್ತಾರೆ. ಎಷ್ಟಕ್ಕಪ್ಪ ರೀಶು ಮಾಡ್ತಾ ಇದಾರೆ? 80ಗೆ 80 ರೂಪಾಯಿಗೆ ರೀಶು ಮಾಡಿದ್ದಾರೆ. ಸೊ ಹಾಗಿದ್ದರೆ ಕೇಳಿಲೆ, ಫೇಸ್ ವ್ಯಾಲ್ಯೂ ಇತ್ತು 500 ಶೇರ್ಸ್ ಇತ್ತು. 500 ಶೇರ್ಸ್ ಅನ್ನ 80 ರೂಪಾಯಿಗೆ ರೀಶು ಮಾಡಿದ್ದಾರೆ. ಅಂದ್ರೆ ಎಷ್ಟಾಗತ್ತೆ? 40,000 ರೂಪಾಯಿ ತಗೊಳ್ತಾ ಇದ್ದಾರೆ ಅವರು, ಹೌದಲ್ಲ? ಆದರೆ ಶೇರ್ ಕ್ಯಾಪಿಟಲ್ ಎಷ್ಟು ಬೇಕಾಗಿತ್ತು? 50,000. ಹೆಂಗ್ರಿ ಸರ್? 500 ಶೇರ್ಸ್ ಇಂಟು 100 ಅಂದ್ರೆ 50,000 ರೂಪಾಯಿ ಆಗಿತ್ತು. ಸೊ 10,000 ರೂಪಾಯಿ ನಾವೇನ್ ಮಾಡ್ತಾ ಇದೀವಿ? 10,000 ರೂಪಾಯಿ ನಾವೇನ್ ಮಾಡ್ತಾ ಇದೀವಿ? ಶೇರ್ ಫಾರ್ಫೀಚರ್ ಅಕೌಂಟ್ ಇಂದ ಅಡ್ಜಸ್ಟ್ ಮಾಡ್ತಾ ಇದೀವಿ. ಬಿಕಾಸ್ ಮೊದಲಿಂದ ಅವರು 25,000 ರೂಪಾಯಿ ಕೊಟ್ಟಿದ್ರು, ಅದ್ರಾಗ 10,000 ರೂಪಾಯಿ ನಾವು ಅಡ್ಜಸ್ಟ್ ಮಾಡ್ತಾ ಇದೀವಿ, ರೈಟ್? ಸೊ ವೆರಿ ಸಿಂಪಲ್ ಆಗಿದೆ ಬಚ್ಚೋ. ರೀ ಇಶ್ಯೂ ಎಂಟ್ರಿ ಕೊಡ್ರಿಪ್ಪ. ವಾಟ್ ಇಸ್ ದ ರೀ ಇಶ್ಯೂ ಎಂಟ್ರಿ? ಬ್ಯಾಂಕ್ ಅಕೌಂಟ್ ಡೆಬಿಟೆಡ್. ಎಷ್ಟ್ರಿಪ್ಪ ಅದು? 500 shares at the rate of bank account debited at the rate of how much my dear student? ಎಷ್ಟಾಗುತ್ತೆ? 80.
40,000, right? ಹೌದಲ್ಲ? Share for feature account, Hunapani law, debited. To equity share capital account. ಹೌದಲ್ರಿ? ಅಂದ್ರೆ ಏನ್ 80 ರೂಪಾಯಿ ಇಶ್ಯೂ ಮಾಡಿದ್ವಿ, 500 at the rate of 20 each. ಎಷ್ಟಾಗುತ್ತೆ? 10,000 rupees we are adjusting here. ಸೊ ಏನಾಗುತ್ತೆ ಮಾಡಿ ಸ್ಟೂಡೆಂಟ್, ಇದು ಅಂತೂ ನಿಮ್ದು ಗೊತ್ತಿಲ್ಲ ನನಗೆ. 500 at the rate of 100 each ಬರೆದ್ರು ಏನ್ ತಪ್ಪಿಲ್ಲ, ಹಿಂಗ್ ಬರೀಬಹುದು ನೀವು. 50,000 ಆಗುತ್ತೆ. Being 500 shares are reissued at 80 each and balance is adjusted from for feature account. ಬಚ್ಚೋ 9 ಎಂಟ್ರಿನೇ ಬರೋದು ನಿಮಗೆ, ಅದಕ್ಕಿಂತ ಜಾಸ್ತಿ ಎಂಟ್ರಿ ಬರಂಗಿಲ್ಲ. ಈಗ ನೋಡಿ ಪ್ರಾಬ್ಲಮ್ದಲ್ಲಿ ನಮ್ಮ ಹತ್ರ ಇತ್ತು ಎಷ್ಟಪ್ಪ, 25,000 ರೂಪಾಯಿ ಇತ್ತಲ್ಲ ಅಲ್ಲೇ. ಈ 25,000 ರೂಪಾಯಿದಾಗ 10,000 ರೂಪಾಯಿ ನಾನು ಮಾಡಿವಿ, ಉಪಯೋಗ ಮಾಡಿವಿ. 10,000 ನಾನು ಮಾಡಿವಿ, ಯೂಸ್ ಮಾಡಿವಿ. ಹಾಗಿದ್ರೆ ಉಳಿದ ಎಷ್ಟಪ್ಪ? 15,000. ಸೊ ಇದೇನಾಗುತ್ತೆ? ಇಕ್ವಿಟಿ ಶೇರ್ ಅಲ್ಲ, ಶೇರ್ ಫಾರ್ ಫ್ಯೂಚರ್ ಅಕೌಂಟ್, share for feature account debited to ಏನ್ರಿಪ್ಪ ಅದು? ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. being profit on reissue of shares. ಸರ್ 50,000 ಅಲ್ಲ ಸರ್? ಎಷ್ಟಾಗುತ್ತಪ್ಪ ಅದು? ಡನ್ ಗೈಸ್, ಬರೆದ್ರಿ? ನೋ ಡೌಟ್. ದಯವಿಟ್ಟು ನಿಮ್ಮ ಮೈಕ್ ಆಫ್ ಮಾಡಿರಪ್ಪ, ಮೈಕ್ ಪೌಸ್ ಮಾಡ್ರಿ ಸ್ವಲ್ಪ ದಯವಿಟ್ಟು. ಯಾರೆಲ್ಲ ಮೈಕ್ ಯೂಸ್ ಮಾಡ್ತಿದ್ರಲ್ಲ ದಯವಿಟ್ಟು ಮೈಕ್ ಪೌಸ್ ಮಾಡ್ರಿ, ಓಕೆನಾ? ಇದು ಪ್ರೀವಿಯಸ್ ಕ್ವಶನ್ ಸಾಲ್ವ್ ಮಾಡ್ತಾ ಇದೀನಿ. ಇಲ್ಲಿ ನೋಡ್ರಪ್ಪ ಮಾಡಲ್ ಕ್ವಶನ್, ಇಲ್ಲಿ ನೋಡ್ರ. ವಿಲ್ ಸಾಲ್ವ್ ಆಕಾಶ್, ಇದನ್ನ ನೀವು ಮಾಡ್ರಿ. ಎಲ್ಲ ಆಲ್ಮೋಸ್ಟ್ ಸೇಮ್ ಅದಾವೆ, ಬಿಕಾಸ್ ಒಂದು ಫಾರ್ಮಾಲಿಟಿ ಮಾಡ್ಬೇಕಲ್ಲ, ಅದಕ್ಕೆ ಮಾಡ್ತಿದ್ದೀನಿ. ಕ್ವಶನ್ ನಂಬರ್ 3 is your homework ಬಚ್ಚೋ. ನಾ ವಾಟ್ಸ್ಆಪ್ ಗ್ರೂಪ್ ದಾಗ ಕಳಿಸಿದೆ ನಿಮಗೆ. I will solve this now. ಆಕಾಶ್ ಕಂಪ್ನಿ ಲಿಮಿಟೆಡ್ ಬ್ರೈಟ್ ನಿಂದು ಹೋಮ್ವರ್ಕ್ ಆಗುತ್ತೆ, ಓಕೆ? ಆಮೇಲೆ ರಿಮೈನಿಂಗ್ ಸೇಮ್ ಅದಾವೆ, ನಾಟ್ ದಟ್ ಮಚ್ ಡಿಫರೆಂಟ್ ಹಿಯರ್. ಆಲ್ರೈಟ್, ಚಲೋ ವಿ ವಿಲ್ ಸಾಲ್ವ್ ದ ಆಕಾಶ್ ನೌ. ಆಕಾಶ್ ಸಾಲ್ವ್ ಮಾಡಿ ವಿ ವಿಲ್ ವೈಂಡ್ ಅಪ್ ಕ್ಲಾಸ್ ನೌ, ಬಿಕಾಸ್ ನಾಳಿಂತ್ರ ನಾನು ನಿಮಗೆ ಡಿಬೆಂಚರ್ಸ್, ಮೈ ಡಿಯರ್ ಸ್ಟೂಡೆಂಟ್, ಡಿಬೆಂಚರ್ಸ್ ಕಲಿಸ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಇಶ್ಯೂ ಆಫ್ ಡಿಬೆಂಚರ್ಸ್, ರಿಡಂಪ್ಷನ್ ಆಫ್ ಡಿಬೆಂಚರ್ಸ್, ಡಿಬೆಂಚರ್ಸ್ ಅಂದ್ರೆ ಏನು ಎಲ್ಲರೂ ಗೊತ್ತಿರಬೇಕಲ್ಲ ಅದು. ಯು ಶುಡ್ ನೋ ದಟ್. ಪ್ಲೀಸ್ ಜಾಯ್ನ್ ಆಗ್ರಿ. ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಿ ಗೈಸ್, ರಿಕ್ವೆಸ್ಟ್ ಮಾಡ್ತಾ ಇದೀನಿ, ಅಪ್ಲಿಕೇಶನ್ ಬರ್ರಿ, ಡೌನ್ಲೋಡ್ ಮಾಡ್ಕೊಡ್ರಿ. ಬಿಕಾಸ್ ಅಲ್ಲಿ ನಾ ಅಪ್ಲಿಕೇಶನ್ ಅಲ್ಲಿ ವಿ ಹ್ಯಾವ್ ಸಾಲ್ವ್ ಸೋ ಮೆನಿ ಪ್ರಾಬ್ಲಮ್ಸ್. ಬಟ್ ಇಲ್ಲಿ ಯೂಟ್ಯೂಬ್ ಏನಾಗುತ್ತೆ, ಪ್ರತಿ 10 ಕ್ಲಾಸ್ ಅಲ್ಲಿ ಆದ್ರೆ 11ನೇ ಕ್ಲಾಸ್ ಇಲ್ಲಿ ಆಗುತ್ತೆ ಯೂಟ್ಯೂಬ್ ದಾಗ. ರಿಕ್ವೆಸ್ಟ್ ಅಷ್ಟೇ ಏನಪ್ಪಾ ಅಂದ್ರೆ ದಯವಿಟ್ಟು ಜಾಯ್ನ್ ಆಗ್ರಿಪ್ಪ. ಆಲ್ ರೈಟ್, ನೋಡ್ರಿ ರಿಯೋ ಅಕಾಡೆಮಿ ಜಾಯ್ನ್ ಆಗ್ರಿ, ಡೆಫಿನೆಟ್ಲಿ ಇಂಟ್ರೆಸ್ಟ್ ಬರುತ್ತೆ. ಆಕಾಶ್ ಕಂಪನಿ issued how many shares ಬಚ್ಚೋ? 40,000 equity shares of 10 each. Okay, premium 2 ಇದೆ. Share payable as follows: 3 on application, 4 on allotment, 3 on first call, 2 on final call. ಅಂದ್ರೆ ಇಲ್ಲಿ ಏನಿದೆ, ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. All the shares were subscribed, money duly received except final call. ಅಂದ್ರೆ ಫೈನಲ್ ಕಾಲ್ ದಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಇದೆ. The director forfeited these shares and reissued them as a fully paid 7 ಇದೆ. ಪಾಸ್ ದಿ ಜನರಲ್ ಎಂಟ್ರಿ. ನೋಡಿ ಎಕ್ಸಾಮ್ ದಾಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಸ್ವಲ್ಪ ಫೋಕಸ್ ಬೇಕಾಗುತ್ತೆ, ಇದು ಸ್ವಲ್ಪ ಫೋಕಸ್ ಬೇಕಾಗುತ್ತೆ. ಚಲೋ ಗೈಸ್, ಲೆಟ್ಸ್ ಡೂ ದಿಸ್ ನೌ. ಜರ್ನಲ್ ಎಂಟ್ರೀಸ್ ಯಾರಪ್ಪ ಅದು? ಪ್ಲೀಸ್ ಸ್ವಲ್ಪ ಸೌಂಡ್ ಕಮ್ಮಿ ಮಾಡ್ರಿ.
in the books of Akash. Journal entry in the books of Akash Company Limited. ಹೌದಲ್ಲ? ನೀವು ಮೈಕ್ ಆನ್ ಮಾಡಿರಿ, ನಮಗೇನು ಸಮಸ್ಯೆ ಇಲ್ಲ, ಬಟ್ ಮ್ಯೂಟ್ ಮಾಡಿರಿ. ಅದಕ್ಕೆ ಕ್ವಶನ್ ಎಲ್ಲ ಕೇಳ್ಬೋದಲ್ಲ ನೀವು. whenever there is a question you can ask it, right? Date, particulars, ledger folio, debit, credit. Date, particulars, ledger folio. Debit, credit. ಗೈಸ್ ಬೇಗ ಬೇಗ ಆಗಲಿ, ಬಿಕಾಸ್ ಡೇಟ್ ಅಲ್ಲಿ ಡೇಟ್ಸ್ ಕೊಡಂಗಿಲ್ಲ. 1 2 3 ಅಂತ ಹಾಕ್ರಿ. ಲೆಜರ್ ಫೋಲಿಯೋದಲ್ಲಿ ಒಂದು ಖಾಲಿ ಕಾಲಮ್ ಇದೆ, ಸೊ ಅದಕ್ಕೆ ಒಂದು ಚಿಕ್ಕದು ಮಾಡ್ರಿ. ಹಿಂಗೆ ಉಳಿದಿದ್ದೆಲ್ಲ ನಾವು ತುಂಬಬೇಕಾಗುತ್ತೆ. ಫಸ್ಟ್ ಎಂಟ್ರಿ ನಿಮ್ಗೆ ಗೊತ್ತಲ್ಲ ಏನಪ್ಪಾ ಅದು? ಬ್ಯಾಂಕ್ ಅಕೌಂಟ್ ಈಸ್ ಡೆಬಿಟೆಡ್ ಟು equity share application account being application money received. ಹೌದಲ್ಲ? ಫಸ್ಟ್ ಎಂಟ್ರಿ ಯಾವತ್ತು ಇದಾಗುತ್ತೆ. ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆನ್ ಎಷ್ಟು ಶೇರ್ ಅಪ್ಪ ಅದು? 40,000 ಶೇರ್ಸ್ ಇದಾವೆ at the rate of 3 each. 1,20,000. No. 1 lakh. चलो guys, next. ಸೆಕೆಂಡ್ ಎಂಟ್ರಿ ಏನಾಗುತ್ತೆ? equity share Application to equity share capital. ಏನಪ್ಪ? equity share application account debited to equity share capital account being application money transfer. Yes, 1,20,000. 1,20,000. Okay बच्चों, next ಏನಾಗುತ್ತೆ? ಅಲಾಟ್ಮೆಂಟ್ ಅಲ್ಲ, ಕೇಳಿರ್ಲಿ. ಅಲಾಟ್ಮೆಂಟ್ ದಲ್ಲಿ ನೋಡ್ರಿ 4 ಆನ್ ಅಲಾಟ್ಮೆಂಟ್ ಅಂತೆ. ಅಂದ್ರೆ ಏನು ಗೊತ್ತಾ? 2 rupees ಕೊಡ್ತಿಲ್ಲ ಅದ್ರಾಗ. ಅಲಾಟ್ಮೆಂಟ್ ದಾಗ 2 rupees ಕೊಡಿದೆ ಅಂದ್ರೆ 2 rupees ಶೇರ್ ಕ್ಯಾಪಿಟಲ್, 2 rupees ಪ್ರೀಮಿಯಂ. ಸಿಂಪಲ್ ಆಗಿದೆ. ಇಕ್ವಿಟಿ ಶೇರ್ allotment account is debited to equity share capital account to security premium account. ಹೌದಲ್ಲ? ಸೊ ನೋಡಿಪ್ಪ, ಏನ್ ಸಿಂಪಲ್ ಆಗಿದೆ. 40,000 ಶೇರ್ಸ್ ಇದಾವೆ at the rate of 4 each ಆಗುತ್ತೆ. ಹೌದು ಇಲ್ಲ? ಹೌದು ಇಲ್ಲ? ವೆರಿ ಸಿಂಪಲ್ ಆಗಿದೆ. ಬಿಕಾಸ್ 40,000 ಶೇರ್ಸ್ ಇದಾವೆ. 40,000 ಶೇರ್ಸ್ ಪ್ರೀಮಿಯಂ ದಲ್ಲಿ ತಗೋತಾನೆ ಎಷ್ಟು ಅವರು? ಹೌ ಮಚ್ ದೇ ತಗೊಂಡ್? ಎಷ್ಟಾಗುತ್ತದು? 4 4s 1,60,000 ಆಗುತ್ತೆ. ಇದರಲ್ಲಿ 1,60,000 ಏನಿದೆಯಲ್ಲ, ಇದರಲ್ಲಿ 40,000 into 20 80,000 sir. ಏನಪ್ಪ? Sir, 4,000 into 20 sir. ಇಲ್ಲೋ Sir, 40,000 ಹಾಕಿದ್ರೆ 8 lakh ಆಗುತ್ತೆ. ಹಾ ಇಲ್ಲ, 2 ಆಗುತ್ತೆ. 2 ಆಗುತ್ತಪ್ಪ. 2 ಆಗುತ್ತೋ? ಅಭಿ ಅಲ್ಲ, ಯಾರದು? ಪುನೀತಾ. Sir. ನನ್ಗೆ ಏನಾಗಿದೆ ಗೊತ್ತಾ? ಸಾಲ್ವ್ ಮಾಡಿ ಕೆಟ್ಟ ಬ್ಯಾಸ ಬರ್ತೈತೆ ನನಗಿದು. ಐ ಆಮ್ ಗೆಟಿಂಗ್ ಲೈಕ್ ಏನಾಯ್ತು? ಈಸಿ ಪ್ರಾಬ್ಲಮ್ಸ್ ಇದೆಯಲ್ಲ ಇದು ಮಾಡಿದ? Sir? ಪ್ರಾಬ್ಲಮ್ ಬಹಳ ಈಸಿ ಇತ್ತಲ್ಲ ಇದು? Yes sir. ಈಗ ಏನಾಗುತ್ತೆ? Sir, ಅದು last three ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸರ್ ಅಷ್ಟೇ. ಅದು ಏನಿಲ್ಲಪ್ಪ, ಎಷ್ಟು ಕ್ಯಾನ್ಸಲ್ ಆಗಿದಾವ ಶೇರ್ ಅಷ್ಟೇ ಮಾಡ್ಬೇಕು ನಾವು. ಎಷ್ಟು ಹೌದು sir. ಕ್ಯಾನ್ಸಲ್ ಆಗಿದಾವಲ್ಲ ಅಷ್ಟೇ ಮಾಡ್ಬೇಕಲ್ಲ, ಅದಕ್ಕಿಂತ ಜಾಸ್ತಿ ಏನಿಲ್ಲ ಅದ್ರಾಗ. ಹೌದು ಸರ್. ಹೌದು ಸರ್. marks sir. ಏನಮ್ಮ? 12 marks sir. ಹ್ಮ್, ಎಸ್ ಸರ್. 12 ಮಾರ್ಕ್ಸ್ ಕೇಳ್ತಾರೆ ಅವರು.
Okay, sir. ಮುಂದೋಗೋಣ. ಗ್ಯಾರಂಟಿ ಕ್ವಶನ್. ಹಾ, ಮುಂದಿನ ಸ್ವಲ್ಪ ರೇಷಿಯೋ ಎಲ್ಲ ಅದಾವೆ, ಅದು ಕಲ್ಸ್ಲಿಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ. ಬಿಕಾಸ್ ಅಲ್ಲಿ ಚಾಲೆಂಜ್ ಸ್ವಲ್ಪ ಟಫ್ನೆಸ್ ಇರಬೇಕು, ಕ್ವಶನ್ ಸ್ವಲ್ಪ ಹಾರ್ಡ್ ಇರಬೇಕು. ಕಲ್ಸೋರ್ಗು ಸ್ವಲ್ಪ ಹೌದಪ್ಪ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೆ, ಹುಡುಗರು ಕಲಿತಾ ಇದ್ದಾರೆ, ಏನೋ ಸ್ವಲ್ಪ ಹ್ಯಾಪಿ ಆಗುತ್ತೆ. ಇದು ಒಮ್ಮೆ ಕಲಿತ ಮ್ಯಾಗ ಏನಾಗುತ್ತೆ, ಹುಡುಗರು ಸ್ವಲ್ಪ ಕೇರ್ಫುಲ್ ಆಗಿ ಸಾಲ್ವ್ ಮಾಡಿಬಿಟ್ರೆ ಆಗ್ಬಿಡುತ್ತೆ. ನೆಕ್ಸ್ಟ್ ಬರ್ಕೊಡಪ್ಪ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು equity share allotment account being allotment money received. ಹೌದಲ್ಲ, ಸೇಮ್ 1,60,000 ಇದೆ, 1,60,000. ಏನಪ್ಪ ಇದು ಯಾವಾಗ ಹೋಗುತ್ತೋ ಕಮ್ಮಿ ನನಗೆ. ನೆಕ್ಸ್ಟ್ ಹೋಗೋಣ. Can we solve the next बच्चों? चलो नेक्स्ट ಏನು ಪಾಯಿಗ, ವಾಟ್ ಇಸ್ ದ ನೆಕ್ಸ್ಟ್ ಫಸ್ಟ್ ಕಾಲ್ ಇದೆ, ಅಲಾಟ್ಮೆಂಟ್ ಆಯ್ತಲ್ಲ ಈಗ, ಇಲ್ಲಿದೆ ಫಸ್ಟ್ ಕಾಲ್. ಇಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟೆಡ್ equity share first call account debited to equity share capital account being first call money in a part due on how many shares बच्चों, 40,000 shares at the rate of, what is the first call ಬಂದ್ಬಿಟ್ಟು 3 ಇದೆ, 1,20,000 1,20,000 ಅರ್ಥ ಆಗಿದೆ. ಮುಂದೋಗೋಣ. ಚಲೋ ನೆಕ್ಸ್ಟ್ ಸಿಕ್ಸ್ತ್ ಎಂಟ್ರಿ ಏನಾಗತ್ತಪ್ಪ ಇದು, ಬ್ಯಾಂಕ್ equity share first call ಅಕೌಂಟ್ ಡೆಬಿಟೆಡ್ ಟು equity share first call account being first call money is received, because adjustment ಏನಿಲ್ಲ ಅಲ್ಲಿ, we don't have any adjustment. ಹೌದಿಲ್ಲ, ಓನ್ಲಿ ಫೈನಲ್ ಕಾಲಿಗೆ ಅಡ್ಜಸ್ಟ್ಮೆಂಟ್ ಇದೆ, ಅದ್ರ ಪ್ರಕಾರ ನಾವು ಸಾಲ್ವ್ ಮಾಡಿಬಿಟ್ರೆ ಆಗ್ಬಿಡ್ತೀನಿ ಕೆಲಸ. ಬರ್ಕೊಂಡ್ರೇನಪ್ಪ ಮೈ ಡಿಯರ್ ಸ್ಟೂಡೆಂಟ್. ನೆಕ್ಸ್ಟ್ ಏನಾಗುತ್ತೆ, ಇಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು equity share final call account debited to equity share capital account being final call money is due on how many shares बच्चों, 40,000 shares at the rate of ಎಷ್ಟಪ್ಪ ಅದು, ಎಷ್ಟಿದೆ, 2 ಆಯ್ತಲ್ಲ, 2 rupees 80,000 sir. ಉನಪ್ಪ ಎಕನಾಮಿಕ್ಸ್ ಅರ್ಥ ಆಗ್ತಾ ಇದಿಲ್ಲ ನಿಮಗೆ? ಮುಂಜಾನೆ 6 ಗಂಟೆ ಕ್ಲಾಸ್ ತಗೊಳ್ತಿದ್ದೀನಿ ಡೈಲಿ ನಾನು, ಅರ್ಥ ಆಗ್ತಾ ಇದಿಲ್ಲ ಎಕನಾಮಿಕ್ಸ್? ಇವಾಗ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಬಿಟ್ಟಲ್ಲ, ಅದಿಲ್ಲೋ ನೀನು, ಹಬ್ಬ ಅದಾನಪ್ಪ, ಹುಡುಗ ಅದಾನ ನಮ್ಮಂದು, ನಂದು ಹುಡುಗ ಅದಾನಿಲ್ಲ. ಇವನ್ ಧ್ವನಿ ಕ್ಲಾಸ್ ಅಲ್ಲಿ ಕೇಳಿಲ್ಲ ಮತ್ ಮಜಾ ಬರಂಗಿಲ್ಲ. ಅರ್ಥ ಆಗ್ತಿಲ್ಲಪ್ಪ ನಿಮ್ಗೆ? ಅರ್ಥ ಆಗಿದೆ ಸರ್. ವೆರಿ ಗುಡ್ ಬಾಯ್. equity share
ಫೈನಲ್ ಕಾಲ್ ಅಕೌಂಟ್. ಡೌಟ್ ಕೇಳಿಲ್ಲ ಅಂದ್ರೆ ನನಗೂ ಬ್ಯಾಸ ಬಂದ್ಬಿಡ್ತೈತಿ. ಇಫ್ ಯು ಹಾವ್ ಡೌಟ್ ಗೈಸ್ ಐ ಕ್ಯಾನ್ ಕಂಟಿನ್ಯೂ ಮಾಡಬಹುದು. ಡೌಟೇ ಇಲ್ಲಪ್ಪ ಸ್ಟೂಡೆಂಟ್ಸ್ ಅಂದ್ರೆ ಏನಾಗುತ್ತೆ, ಸ್ವಲ್ಪ ನಾವು ಮುಂದಿನ ಟಾಪಿಕ್ ಹೋಗ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಗೈಸ್. ನಾಳೆ ಡಿಬೆಂಚರ್ಸ್ ತಗೊಳ್ಳಿ. ಕ್ಯಾನ್ ಐ ಟೇಕ್ ಡಿಬೆಂಚರ್ಸ್ ಫಾರ್ ಟುಮಾರೋ? ಎಸ್ ಸರ್ ಕೊಡ್ರಿ, ನೋರ ಕೊಡ್ರಿಪ್ಪ. ಐಶ್ವರ್ಯ ಹೇಳಮ್ಮ, ಅರ್ಥ ಆಗಿತ್ತಿಲ್ಲ ನಿಮ್ಗೆ? ಐಶ್ವರ್ಯ, ಕೃತಿಕಾ, being final call money received. ಅಲ್ಲ ಈಗ ಸಾಕಲ್ಲ ಪ್ರಾಬ್ಲಮ್ಸ್ ಇವಂತ. ನೆಕ್ಸ್ಟ್ ಹೋಗೋಣ. 40,000 ದಲ್ಲಿ ಹೌ ಮೆನಿ ಶೇರ್ಸ್ ಬಚ್ಚು? 800 ಶೇರ್ಸ್. ನೋಡಿಲೆ 800 ಶೇರ್ಸ್ ಅಮೌಂಟ್ ಬರ್ತಾ ಇಲ್ಲ ನಮಗೆ. 800 shares. How much is that? 39,200. Prajwal. 39,200. Hunappa, what is the rate? What is the rate? ಸೊ ನೋಡ್ಲಿಲ್ಲ ಕ್ವಶನ್ ಅನ್ನ. ಕ್ಯಾಲ್ಸಿ ಮಾಡಪ್ಪ ಅದನ್ನ. ಮ್ಯಾಗ ಐತಲ್ಲ 2 ಅಂತ. ರೇಟ್ 2 ನಾ ಸರ್? ಮತ್ತೆ 2 ನೇ ಇದೆಲ್ಲ ಇಲ್ಲಿ ನೋಡಿಲ್ಲಿ. 78,400 ಸರ್. ನೋಡಿಲ್ಲಿ ಇಲ್ಲಿ 2 ಇದೆ, ಇಲ್ಲಿ 2 ನೇ ಇರಬೇಕಲ್ಲ ಮತ್ತೆ. ಎಸ್ ಸರ್, ಎಸ್ ಸರ್. ಹೇಳಪ್ಪ ಎಷ್ಟಾಗುತ್ತೆ? 78,400. 8,400. 100. ಹಾ ನಮ್ಮ. ಓಕೆ ನೆಕ್ಸ್ಟ್ ಬಚ್ಚು ಫಾರ್ಫೀಚರ್ ಎಂಟ್ರಿ. ಹೌದಲ್ಲ, ಈಗ ಫಾರ್ಫೀಚರ್ ಎಂಟ್ರಿ ಎಲ್ಲಿ ಆಗುತ್ತೆ ಅಂದ್ರೆ, ಫಾರ್ಫೀಚರ್ ಎಂಟ್ರಿ ಬರುವುದೇ 800 ಶೇರ್ಸ್ ಮ್ಯಾಗೆ. ಗೊತ್ತಲ್ಲ ನಿಮ್ಗೆ? ಫಾರ್ಫೀಚರ್ ಎಂಟ್ರಿ ಆಗುತ್ತೆ 800 ಶೇರ್ ಮ್ಯಾಗೆ ಬರುತ್ತೆ. ಹೆಂಗ್ ಬರುತ್ತೆ ನೋಡ್ರಿ. ಸೊ ಗೈಸ್ ಇಲ್ಲೇ ಕನ್ಫ್ಯೂಸ್ ಮಾಡ್ಕೋತಾರ ಅಂತ ಹೇಳ್ತಾ ಇದೀರಿ ನೀವು, ಬಟ್ ಅಂತದೇನು ಡಿಫಿಕಲ್ಟ್ ಕೂಡ ಇಲ್ಲ. ಈಗ 800 ಶೇರ್ಸ್, ವಾಟ್ ಇಸ್ ದ ಫೇಸ್ ವ್ಯಾಲ್ಯೂ ಬಚ್ಚು? 10 each. 8,000 ರೂಪಾಯಿ ಕೊಡ್ಬೇಕು ಅವರು. ದೇ ಸಪೋಸ್ ಟು ಪೇ 8,000 ಡ್ಯೂ ಮಾಡಿತ್ತು. ಈ 8,000 ದಲ್ಲಿ ಇದು 8,000 ದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಅವರು ಅಪ್ಲಿಕೇಶನ್ ಅಮೌಂಟ್ ಕೊಟ್ಟಿದ್ದಾರೆ. ಎಷ್ಟಿತ್ತು ಅಪ್ಲಿಕೇಶನ್ ಅಮೌಂಟ್? ಅಪ್ಲಿಕೇಶನ್ ಅಮೌಂಟ್ ಇತ್ತು 3 rupees ಕೊಟ್ಟಿದಾರಲ್ಲ. ಅಲಾಟ್ಮೆಂಟ್ ಎಷ್ಟಿತ್ತು? ಅಲಾಟ್ಮೆಂಟ್ ಇತ್ತು 2. ಫಸ್ಟ್ ಕಾಲ್ ಎಷ್ಟಿತ್ತು? ಫಸ್ಟ್ ಕಾಲ್ ಇತ್ತು 3. ಅಲಾಟ್ಮೆಂಟ್ ಆಗಿಂದು ಪ್ರೀಮಿಯಂ ತಗೊಳಕ್ ಹೋಗ್ಬೇಡ್ರಿ ದಯವಿಟ್ಟು. ಸಾಲ್ವ್ ಮಾಡುವಾಗ ಪ್ರೀಮಿಯಂ ಅಮೌಂಟ್ ಬಿಡ್ಬೇಕದನ್ನ. ತಪ್ಪು ಮಾಡ್ತಾರೆ ಹುಡುಗರು ಎಕ್ಸಾಮ್ದಾಗ ಹೆದರಿ. ಸೊ ಏನ್ ಮಾಡ್ತೀವಿ, ಇದ್ರಾಗ ಪ್ರೀಮಿಯಂ ಬಿಡ್ಬೇಕು. 4 ರೂಪಾಯಿದಲ್ಲಿ 2 ರೂಪಾಯಿ ಪ್ರೀಮಿಯಂ ಇದೆ. ಸೊ 2 ರೂಪಾಯಿ ಅಷ್ಟೇ ನಾವು ಅಕೌಂಟ್ ಮಾಡ್ತೀವಿ. ಆಮೇಲೆ 3 rupees ಒಂದು ಫೈನಲ್ ಕಾಲ್ ಇದೆ. ಸೊ ಸಿಂಪಲ್ ಆಗಿದೆ ಬಚ್ಚು. 3 + 2 + 3 ಎಷ್ಟಾಗುತ್ತೆ? 8 ಆಗಿಬಿಡ್ತದೆ. ದಟ್ ಮೀನ್ಸ್ ಮೈ ಡಿಯರ್ ಸ್ಟೂಡೆಂಟ್ 8 ರೂಪಾಯಿ ಅವರು ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಹೌ ಮಚ್ ಬಚ್ಚು? 8 rupees ದೇ ಹ್ಯಾವ್ ಪೇಡ್. 8 rupees ಪೇಡ್ ಆಗಿದೆ ಅಂದ್ರೆ ಪೇಡ್ ಆಗ್ಲಾರ್ದು ಎಷ್ಟು? 2. ಸೊ ಏನ್ ಮಾಡ್ತೀವಿ ನಾವು? ಇಷ್ಟು ಅಮೌಂಟ್ ಬರ್ಬೇಕಾಗಿತ್ತು, ಅದನ್ನೇ ನಾವು 800 into 8 ಮಾಡ್ತೀವಿ. 8 8 is 64. 6,400 ಪೇ ಮಾಡಿದ್ದಾರೆ, ರೈಟ್? 800 into 2 ಅಂದ್ರೆ 800 into 2 ಅಂದ್ರೆ ಎಷ್ಟಾಗುತ್ತೆ? 1,600 ಆಗುತ್ತೆ. ಹೌದಿಲ್ಲ? ಇಷ್ಟು ಅಮೌಂಟ್ ಬರ್ಬೇಕಾಗಿತ್ತು, ಇಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಇಷ್ಟು ಅಮೌಂಟ್ ಬರ್ಲಿಲ್ಲ ಅಂತ, ರೈಟ್? ಸೊ ಗೈಸ್ ಲೆಟ್ಸ್ ಡೂ ದಿಸ್ ನೌ. Equity share capital account debited. ಎಷ್ಟಪ್ಪ? 800 at 10 ಎಷ್ಟಾಗತ್ತೆ? 8,000 rupees ಬರಬೇಕು ನಮಗೆ, ಕರೆಕ್ಟ್? ಇದರಲ್ಲಿ 2 share forfeiture account. ಸ್ವಲ್ಪ ಜನ ಏನ್ ಮಾಡ್ತಾರೆ, ಇಕ್ವಿಟಿ ಶೇರ್ ಫಾರ್ಫೀಚರ್ ಅಂತ ಬರೀತಾರೆ. ತಪ್ಪಾಗುತ್ತೆ, ಬರಕ್ ಹೋಗಬೇಡಿ. ಬಿಕಾಸ್ ಇಕ್ವಿಟಿ ಶೇರ್ ಫಾರ್ಫೀಚರ್ ಸ್ಪೆಸಿಫೈ ಆಗಿರಂಗಿಲ್ಲ. ಫಾರ್ಫೀಚರ್ ಅಕೌಂಟ್ ಒಂದೇ ಮಾಡ್ತೀವಿ ನಾವು. ದಾಟ್ ಈಸ್ ವಾಟ್ ವಿ ಆರ್. ಬಿಕಾಸ್ ಅದೆಲ್ಲ ನಮಗೆ ಅಮೌಂಟ್ ಅಲ್ಲಿ ಜಮಾ ಆಗಿರುತ್ತೆ, ರೈಟ್? ಮತ್ತೆ ಅದಕ್ಕೆ ಬೇರೆ ಅದಕ್ಕೆ ಮಾಡಕ್ ಹೋಗಬೇಡಿ. ಸೊ ಗೈಸ್ ಹೌ ಮಚ್ ದೇ ಹ್ಯಾವ್ ಪೇಡ್? ಟೆಲ್ ಮಿ ಹೌ ಮಚ್ ದೇ ಹ್ಯಾವ್ ಪೇಡ್? 8 into 8 6,400 ಆಗುತ್ತೆ. 6,400. ಏನಪ್ಪ? 2 equity share first and final call account 1,600 being
ಫಸ್ಟ್ ಫೈನಲ್ ಕಾಲಮ್ ಬರೀ ಫೈನಲ್ ನಂಬರ್ ಕೊಡಿ. Being 800 shares are forfeited for non-payment. Okay, for non-payment of final call money. ಪೂನಪ್ಪ ಸಂಜು. ಈಗ 10th entry ಏನ್ರಿಪ್ಪ? Reissue. Reissue is what? Bank account is debited. For ಎಷ್ಟಕ್ಕೆ ರಿಶ್ಯೂ ಮಾಡಿ ನೋಡ್ರಿಪ್ಪ ಪ್ರಾಬ್ಲಮ್ ಅನ್ನ? They are issued for 7, right? 10 ರೂಪಾಯಿದ ಶೇರ್ 7 ರೂಪಾಯಿಗೆ ರಿಶ್ಯೂ ಮಾಡಿದ್ದಾರೆ. that means my dear student 3 rupees ಏನಾಗುತ್ತೆ ಫಾರ್ ಫೀಚರ್ ಅಕೌಂಟ್ ದಲ್ಲಿ ನಾವು ಅಡ್ಜಸ್ಟ್ ಮಾಡ್ತೀವಿ. ಹೌದು ಇಲ್ಲ? ಬ್ಯಾಂಕ್ ಅಕೌಂಟ್ ಈಸ್ ಡೆಬಿಟೆಡ್. k ರೂಪಾಯಿ. how many shares बच्चों? 800 shares at the rate of 3. ಹಾಗಿದ್ರೆ ರಿಮೈನಿಂಗ್ ಎಷ್ಟಪ್ಪ? share for feature account debited ಏನಪ್ಪ 800 at the rate of 3 ಅಲ್ಲ, ಸಾರಿ, ಇದು 7 ಆಗುತ್ತೆ, ಇದು 3 ಆಗುತ್ತೆ. to equity share capital account. Being 800 shares are reissued at 7 each. Okay, balance is adjusted from forfeiture account. 8 7 ಎಷ್ಟಾಗತ್ತಪ್ಪ ಅದು? 5600. ಎಷ್ಟಪ್ಪ? 5600 ಸರ್. Yes. So ಇದು 2400. 400. ಓವರ್ ಎಷ್ಟಾಯ್ತು? 800 ಆಯ್ತಲ್ಲ? ಅರ್ಥ ಆಗಿದೆ ಇಲ್ಲಿ ತನಕ? ಡೌಟ್ಸ್ ಇದೆ ಏನ್ರ? ಇಲ್ಲ ಸರ್. ಮುಂದೋಗೋಣ. ಎಲ್ರು ಗೈಸ್ ನಿಮ್ದು ಲಾಸ್ಟ್ ಪ್ರಾಬ್ಲಮ್ ಇದು ನೆನಪಿಟ್ಕೊಟ್ರಿಪ್ಪ. share for feature account is debited to capital reserve account. ಯಾರೆಲ್ಲ ಇವತ್ತು ಹೊಸದಾಗಿ ಜಾಯ್ನ್ ಆಗಿದ್ದೀರಿ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ದಯವಿಟ್ಟು ಹಳಿಬಿಟ್ಟು ಹೋಗಿ ನೋಡ್ರಿ, ಗೊತ್ತಾಗುತ್ತೆ. being profit on reissue of shares. ಹೇಳಿ ಎಷ್ಟು ಪ್ರಾಫಿಟ್ ಇದೆ? how much profit? ಕೇಳಿಲೆ 6400 ನಂಬರ್ ಇತ್ತಲ್ಲೇ, ರೈಟ್? ಇಷ್ಟು ಅಮೌಂಟ್ ಇತ್ತು ನಮ್ಮ ಹತ್ರ. ಇದರಲ್ಲಿ 2400 ಉಪಯೋಗ ಮಾಡಿದ್ವಿ, ರೈಟ್? 2400 ಮಾಡಿ ನಾವು ಇಶ್ಯೂ ಮಾಡಿದ್ವಿ. ಈಗ ರಿಮೈನಿಂಗ್ ಎಷ್ಟಾಗುತ್ತಪ್ಪ ಅದರಲ್ಲಿ? 4000 ಇಸ್ ದ ಅಮೌಂಟ್. ರೈಟ್? ಅರ್ಥ ಆಗಿದೆ ಬಚ್ಚೋ? ನಾನು ಇದು ಕಳಿಸಿರ್ತೇನೆ, ಪ್ಲಸ್ ಇನ್ ದ ಸೇಮ್ ಟೈಮ್ ವಾಟ್ಸಪ್ ಅಲ್ಲಿ ಹಾಕಿದ್ದೇನೆ ಇದನ್ನ, ದಯವಿಟ್ಟು ನೋಡಿ. ನಿಮ್ದು ಹೋಮ್ವರ್ಕ್ ಇಲ್ಲೇ, ಇದು ಹೋಮ್ವರ್ಕ್ ಇದೆ. ಬ್ರೈಟ್ ಕೃಷ್ಣ ಕೃಷ್ಣ ನೀ ಬೇಗನೆ ಬಾರೋ, ಆನ್ಸರ್ ಬರಬೇಕಪ್ಪ. ಸನ್ ಲಿಮಿಟೆಡ್ ಮತ್ತೆ ಇಲ್ಲಿ ನೋಡಿ, ಆರುಷಿ ಕಂಪನಿ ಲಿಮಿಟೆಡ್ ಇಶ್ಯೂ 10,000 equity shares of 100 each at a premium of 10 per share payable as follows. application 30 ಇದೆ, allotment 50 ಇದೆ. ಇದು 50 ಹೆಂಗ್ ಬಂತಪ್ಪ ಅಂದ್ರೆ 50 is nothing but 40 plus 10 ಆಗುತ್ತೆ. first and final call 30 ಇದೆ. all the shares were subscribed, money duly received except first and final call 500 shares. ಸೇಮ್ ಪ್ರಾಬ್ಲಮ್ ಇತ್ತಪ್ಪ, ಇದ್ರ ಮ್ಯಾಗೆ ಟೈಮ್ ವೇಸ್ಟ್ ಮಾಡೋದು ಬೇಡಪ್ಪ ನಾವು. ಆಲ್ರೈಟ್, ಇದು ಕೂಡ ಮೈ ಡಿಯರ್ ಸ್ಟೂಡೆಂಟ್ ನಿಮ್ದು ಹೋಮ್ ವರ್ಕ್ ಆಗುತ್ತೆ. ನಾ ವಾಟ್ಸ್ಆಪ್ ದಲ್ಲಿ ಹಾಕಿದ್ದೇನೆ, ಸ್ಟಡಿ ಮಟೀರಿಯಲ್ ದಲ್ಲಿ ಕಳಿಸಿರ್ತೇನೆ, ದಯವಿಟ್ಟು ಇದನ್ನ ಸಾಲ್ವ್ ಮಾಡ್ರಿ. ಓಕೆ ಬಚ್ಚು, ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಎಕನಾಮಿಕ್ಸ್ ಕ್ಲಾಸ್ ಇದೆ 7:30ಕ್ಕೆ.
ದಯವಿಟ್ಟು ಜಾಯ್ನ್ ಆಗಿರಪ್ಪ ಕನ್ನಡ ಮೀಡಿಯಂದವರು. ಆಲ್ ದಿ ಕನ್ನಡ ಮೀಡಿಯಂ ಜಾಯ್ ಗೈಸ್, ಜಾಯಿನ್ at 7:30. ಆಲ್ ರೈಟ್ ಮೈ ಡಿಯರ್ ಸ್ಟೂಡೆಂಟ್. ಶ್ರೀಹರಿ ಅರ್ಥ ಆಗಿದೆ? ಚೈತ್ರ ಮಿರಜ್ಕರ್ ಸರ್ ಅರ್ಥ ಆಗಿದಿಲ್ಲಮ್ಮ? ಹೇಳಮ್ಮ ಚೈತ್ರ, ಹೇಳಪ್ಪ ವಿಠಲ. ಸರ್ ಅದು ಆರ್ಡಿನರಿ ಶೇರ್ಸ್ ಮತ್ತೆ ಇಕ್ವಿಟಿ ಶೇರ್ಸ್ ಎರಡು ಒಂದರಿ? ಯಾವುದು? ಆರ್ಡಿನರಿ ಶೇರ್ಸ್ ಮತ್ತು ಇಕ್ವಿಟಿ ಶೇರ್ಸ್. ಹಾ, ಎರಡು ಒಂದವು. ಆರ್ಡಿನರಿ ಶೇರ್ಸ್ ಮತ್ತೆ ಇಕ್ವಿಟಿ ಶೇರ್ ಅಳಿಯೇ ಅಲ್ಲ, ಮಗಳ ಗಂಡ ಇದ್ದಂಗ ಅವ. ಮಗಳ ಗಂಡನು ಒಂದ, ಅಳಿಯನ ಒಂದ, ಹೌದಿಲ್ಲ? ಅವಳಿ ಜೋಳಿ ಮಕ್ಕಳಿದ್ದಂಗವು, ಎರಡು ಒಂದ ಇದ್ದಂಗಲ್ಲೋ. ವಿಶಾಲ್ ನ್ಯೂ ಕಮರ್, ಹಾಯ್, ವೆಲ್ಕಮ್ ಟು ದ ರಿಯೋ ಕ್ಲಾಸಸ್ ಬೇಟಾ. ಪ್ಲೀಸ್ ಡೌನ್ಲೋಡ್ ದ ಆಪ್, ಜಾಯಿನ್ ಮಾಡಪ್ಪ ನಮ್ಮ ಕ್ಲಾಸಸ್ಗೆ. ರಿಯೋ ಅಕಾಡೆಮಿಗೆ ಜಾಯಿನ್ ಆಗು ಗೈಸ್. ವಿಲ್ ಕಂಪ್ಲೀಟ್ ಸಿಲೆಬಸ್ ನಾವು ಡಿಟೇಲ್ ಆಗಿ ಹೇಳ್ಕೊಡ್ತೇವೆ. ಎಷ್ಟು ಜನ ಜಾಯಿನ್ ಆಗಿದ್ದಾರೆ, ಅವ್ರ ಕ್ಲಾಸಸ್ ತಗೊಳ್ತಾ ಇದ್ದೀವಿ. ಡೆಫಿನೆಟ್ಲಿ ಯು ವಿಲ್ ಆಲ್ಸೋ ಲವ್ ಇಟ್. ಆಲ್ ರೈಟ್ ಗೈಸ್, ಚಲೋ ಬಾಯ್, ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಮತ್ತೆ ಡೌಟ್ ಏನಿಲ್ಲ ನಿಮ್ಗೆ? ನೋ ಡೌಟ್? ಇಲ್ಲ ಸರ್. ಚಲೋ ಬಚ್ಚು, ನಾಳಿಂತ್ರ ಡಿಬೆಂಚರ್ಸ್ ಅಂದ್ರೆ ಏನು, ಡಿಬೆಂಚರ್ಸ್ ಬಗ್ಗೆ ಕಲಿಯೋ. ನಾ ಡಿಬೆಂಚರ್ಸ್ ಯಾವ ರೀತಿ ಟ್ರೀಟ್ಮೆಂಟ್ ಆಗುತ್ತೆ ಅದು ಕಲಿಸ್ಕೊಡ್ತೀನಿ. ರಿಡಂಪ್ಷನ್ ಬಹಳ ಇದ್ರಾಗ ಒಂದಿಲ್ಲ ಮರ ಡಿಬೆಂಚರ್ಸ್. ಇಟ್ ಹ್ಯಾಸ್ ಸೋ ಮೆನಿ ಥಿಂಗ್ಸ್. ಇಟ್ ಹ್ಯಾಸ್ ಸೋ ಮೆನಿ ಥಿಂಗ್ಸ್. ಬಸವರಾಜ ಎಲ್ಲಿದಿಪ್ಪ ರಾಜ? ಬಾರು ಬಾರು ನನ್ನ ರಾಜ, ಹೇಳಪ್ಪ. ನಾಳೆ ಬಿಸ್ನೆಸ್ ಎಕನಾಮಿಕ್ಸ್ ಇಲ್ವಾ, ಸ್ಟ್ಯಾಟಿಸ್ಟಿಕ್ಸ್ ಇಲ್ವಾ ಸರ್? ಅಂದ್ರೆ ಟೈಮ್ ಇರುತ್ತಿಲ್ಲ ನಿಮ್ಗೆ ನಾನು. ಎಸ್ ಸರ್. ಟೈಮ್ ಟೇಬಲ್ ನಾನು ಕೊಟ್ಟಿದ್ದೀನಿ, ಕಳಿಸ್ತೇನೆ. ಅದ್ರ ಪ್ರಕಾರ ಇದೆ. ಸ್ಟಾಟಿಸ್ಟಿಕ್ ಅಕೌಂಟ್ಸ್ ಮತ್ತೆ ಸ್ಟಾಟಿಸ್ಟಿಕ್ 4 ಡೇಸ್ ಇದೆ. ಎಕನಾಮಿಕ್ಸ್ ಮತ್ತೆ ಬಿಸ್ನೆಸ್ 4 ಡೇಸ್ ಇದೆ. ಟೈಮ್ ಟೇಬಲ್ ಬೇಕಾದ್ರೆ ಇನ್ನೊಮ್ಮೆ ಬಿಡ್ತೀನಿ ನೋಡಪ್ಪ. ಯಾರು ಇದ್ರೆ ಕಳಿಸಪ್ಪ ಇನ್ನೊಬ್ಬರು ಅವ್ರಿಗೆ. ಚಲೋ ಬಚ್ಚೋ, ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಒಂದು 10 ನಿಮಿಷದಲ್ಲಿ ವಾಪಸ್ ಬರ್ತೇನೆ ನನ್ನ ಕ್ಲಾಸ್ ಬಿಡ್ಲಿಕ್ಕೆ. ಈಗ ಜಾಯಿನ್ ಆಗ್ರಿ 7:30ಗೆ ಕನ್ನಡ ಮೀಡಿಯಂ ಕ್ಲಾಸ್. ಚಲೋ ಗೈಸ್, ಬಾಯ್. ಮತ್ತೆ ಯೂಟ್ಯೂಬ್ ದವ್ರು ನೋಡೋರು ನೋಡಿಪ್ಪ, ಒಂದ್ ರಿಕ್ವೆಸ್ಟ್. ಇಫ್ ಯು ವಾಂಟ್ ಟು ಲರ್ನ್ ಆಲ್ ದಿಸ್ ಇನ್ ಡಿಟೇಲ್ ಆಗಿ ಕಲಿಬೇಕಂದ್ರೆ ನಂದು ರಿಕ್ವೆಸ್ಟ್ ಒಂದೇನಪ್ಪ ಅಂದ್ರೆ ಜಾಯಿನ್ ಆಗ್ರಿ ರಿಯೋ ಅಕಾಡೆಮಿಗೆ. ಬಿಕಾಸ್ ರಿಯೋ ಅಕಾಡೆಮಿಲಿ ನಾವು ಡೈಲಿ ಕ್ಲಾಸಸ್ ತಗೋತಾ ಇದೀವಿ. ಎಷ್ಟೋ ಜನಕ್ಕೆ ಅರ್ಥ ಆಗ್ತಾ ಇದೆ ಮತ್ತೆ ಕಲಿತಾ ಇದ್ದಾರೆ. ನಿಮ್ಗೆ ಏನಾಗಿತ್ತಪ್ಪ, ಕಡಿಮೆ ಫೀಸ್ ಇದೆ, ಜಾಯಿನ್ ಆಗ್ರಿ. ರಿಯೋ ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡ್ಕೊಡ್ರಿ. ನನ್ನ ನಂಬರ್ ಬರ್ತಾ ಇದೆಯಲ್ಲಿ, ಕಾಲ್ ಮಾಡ್ರಿ. ಡೆಫಿನೆಟ್ಲಿ ಗೈಸ್, ಎಕನಾಮಿಕ್ಸ್ ಆಯ್ತು, ಸ್ಟಾರ್ಟ್ ಆಯ್ತು, ಕಂಪ್ಯೂಟರ್ ಸೈನ್ಸ್ ಆಯ್ತು, ಮತ್ತೆ ಬಿಸ್ನೆಸ್ ಸ್ಟಡಿ ಆಯ್ತು. ಎವ್ರಿಥಿಂಗ್ ವಿ ಆರ್ ಟೀಚಿಂಗ್ ಇನ್ ಡಿಟೇಲ್ ಮೈ ಡಿಯರ್ ಸ್ಟೂಡೆಂಟ್. ಕಂಪ್ಲೀಟ್ ವಿತ್ ಸ್ಟಡಿ ಮಟೀರಿಯಲ್ ಕೊಡ್ತೀವಿ. ಮತ್ತೆ ಕ್ಲಾಸಸ್ ಎಲ್ಲ ರಿವೈಂಡ್ ಮಾಡಬಹುದು, ನೀವು ಡೌಟ್ಸ್ ಎಲ್ಲ ಕೇಳಬಹುದು. ರೈಟ್, ಕಂಪ್ಲೀಟ್ ಆಗಿ ನೋಡಿ ಕಲೀಲಿಕ್ಕೆ, ಸ್ಕೋರ್ ಮಾಡ್ಲಿಕ್ಕೆ ಬೆಸ್ಟ್ ಅವಕಾಶ ಇದೆ. ದಯವಿಟ್ಟು ಜಾಯಿನ್ ಆಗ್ರಿ. ಡೆಫಿನೆಟ್ಲಿ ಯು ವಿಲ್ ಲವ್ ಇಟ್. ಅರ್ಥ ಆಗುತ್ತೆ, ಪಕ್ಕ ಹೇಳ್ತೀನಿ. ಸೊ ಡೋಂಟ್ ವೇಸ್ಟ್ ಮೈ ಬ್ರದರ್ಸ್. ಆಲ್ ರೈಟ್ ಬಚ್ಚೋ. ಸೊ ಗೈಸ್, ಐ ವಿಲ್ ಗೋ ನೌ. ಹಾಯ್ ಭಾರ್ಗವ, ವೆರಿ ಗುಡ್ ಈವ್ನಿಂಗ್ ಬೇಟಾ. ನೋಡ್ರಿ, ಜಾಯಿನ್ ಆಗೋದಿದ್ರೆ ಪ್ಲೀಸ್ ಜಾಯಿನ್ ಆಗ್ಬಿಡ್ರಿ. ಬಿಕಾಸ್ ವೇಟ್ ಮಾಡಕ್ ಹೋಗ್ಬೇಡಿ. ಎಕ್ಸಾಮ್ಸ್ ಅಂತೂ ಬೋರ್ಡ್ ಎಕ್ಸಾಮ್ಸ್ ಇದೆ ನಿಮ್ದು. ಬೋರ್ಡ್ ಎಕ್ಸಾಮ್ಸ್ ಇದೆ. ಬಟ್ ಇಲ್ಲಿ ಮೇನ್ ಏನಪ್ಪಾ ಅಂದ್ರೆ ಕಲಿಯೋದು ಮುಖ್ಯ. ಅವ್ರ ಎಕ್ಸಾಮ್ಸ್ ತಗೊಳ್ತಾರೆ, ಪಕ್ಕ ತಗೋತಾರೆ. ಮತ್ತೆ ಎಕ್ಸಾಮ್ಸ್ ಆಗುತ್ತೋ ಇಲ್ಲ, ಕ್ಯಾನ್ಸಲ್ ಆಗುತ್ತೋ ಅದೆಲ್ಲ ಬೇಡ. ಫೋಕಸ್ ಮಾಡಿ. ಡೆಫಿನೆಟ್ಲಿ ಯು ಕ್ಯಾನ್. ಆಲ್ ರೈಟ್ ಮೈ ಡಿಯರ್ ಸ್ಟೂಡೆಂಟ್. ಚಲೋ ಗೈಸ್, ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್. ಯಾರೆಲ್ಲ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಹೊಸದಾಗಿದ್ದಾರೆ. ಇಫ್ ಯು ಎನಿಬಡಿ ಇಸ್ ನ್ಯೂ ಕಮರ್, ವಿಶಾಲ್, ರಾಜೀವ್, ಇಫ್ ಯು ಆರ್ ನ್ಯೂ ಕಮರ್ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿಪ್ಪ. Okay, we'll continue the next class. Bye bye guys.